ಸ್ನೇಹಿತರೆ, ಸಂಗಾತಿಗಳೇ, ಬಂಧುಗಳೇ, ಮೊಹರಂ ಕರ್ನಾಟಕದ ತುಂಬ ಆಚರಿಸಲ್ಪಡ್ತಾ ಇದೆ. ಅಲಾಯಿ ಹಬ್ಬ ಅಂತ ಕೂಡ ಇದನ್ನ ಕರೀತಾರೆ. ಮೊಹರಂ ಎಂದರೆ ಅದು ಒಂದು ತಿಂಗಳ ಹೆಸರು. ವಿಶೇಷವಾಗಿ ಮೊಹರಂ ತಿಂಗಳಿದು ಅನ್ನುವಂಥದ್ದೇನಿದೆ, ಇದು ನಿಷೇಧದ ತಿಂಗಳು. ಅಂದ್ರೆ ಯಾವುದು ಕೂಡ ಒಳ್ಳೆಯದನ್ನ, ಅಂದ್ರೆ ಶುಭ ಸೂಚಕವಾದದ್ದನ್ನ, ಸಂಭ್ರಮವನ್ನ ಯಾವುದು ಮಾಡಬಾರದು ಎನ್ನುವಂತ ಹಿನ್ನೆಲೆಯಲ್ಲಿ ಮೊಹರಂ ಒಂದು ಸೂತಕದ ತಿಂಗಳು ಅಂತ ಹೇಳಿ ಭಾವಿಸಲಾಗ್ತದೆ. ಅದು ಯಾಕಂದ್ರೆ ಅದರ ಹಿಂದೆ ಒಂದು ಚರಿತ್ರೆ ಇದೆ. ಆ ಚರಿತ್ರೆಯನ್ನ ನಾವಿವತ್ತು ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಮೊಹರಂ ಒಂದು ನಿಷೇಧದ ತಿಂಗಳು ಮತ್ತು ಮೊಹರಂ ಒಂದು ವಿಷಾದ ಅಥವಾ ನೋವಿನ ಒಂದು ತಿಂಗಳು ಎನ್ನುವಂಥದ್ದನ್ನ ಮೊದಲಿಗೆ ಒಂದು ಭಾವಿಸಬೇಕು. ಆನಂತರ ಇದನ್ನ ಅಲಾಯಿ ಹಬ್ಬ ಅಂತ ಯಾಕೆ ಕರೀತಾರೆ? ಅಲಾಯಿ ಕುಣಿ ಅಂತ ಹೇಳಿ ಒಂದು ಬೆಂಕಿ ಕೊಂಡದ ಸುತ್ತ ನಮ್ಮ ಜನ ಒಂದು ಆಚರಣೆಯನ್ನ ಮಾಡ್ತಾರೆ. ಮಧ್ಯರಾತ್ರಿ, ಖತಲ್ ರಾತ್ರಿ ಎನ್ನುವಂತಹ ದಿನ ಬೆಂಕಿ ಕೊಂಡದ ಸುತ್ತ ಜನ ಕುಣಿದಾಡ್ತಾರೆ. ಈ ಕಾರಣಕ್ಕಾಗಿ ಇದನ್ನ ಅಲಾಯಿ ಹಬ್ಬ ಅಂತ ಹೇಳಿ ಕೂಡ ಕರೀತಾರೆ. ಅಲಾಯಿ ಹಬ್ಬ ಅಂತ ಹೇಳಿ ಕೂಡ ಕರೀತಾರೆ. ಮತ್ತು ವಿಶೇಷವಾಗಿ ಈ ಮಸೂತಿಗಳಲ್ಲಿ, ಮಸೀದೆ ಅಲ್ಲ, ನಮಾಜ್ ಮಾಡುವಂತಹದ್ದು ಮಸೀದೆ ಆದ್ರೆ ಈ ಪೀರಲು ದೇವರುಗಳನ್ನ ಕೂಡಿಸುವಂತಹ ಸ್ಥಳಕ್ಕೆ ಮಸೂತಿ ಅಂತ ಕರೀತಾರೆ. ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಬಹುತೇಕ ಇದನ್ನ ಆಶೂರ್ ಖಾನ ಅಂತ ಕೂಡ ಕರೀತಾರೆ. ಈ ಮಸೂತಿಗಳಲ್ಲಿ ಈ ಪಂಜಾಗಳನ್ನ ಕೂಡಿಸ್ತಾರೆ. ಪಂಜಾಗಳು ಅಂತಂದ್ರೆ ಪೀರಲು ದೇವರು ಎನ್ನುವಂತಹ ಒಂದು ಪ್ರತಿಮೆಗಳನ್ನ, ಒಂದು ಪಂಜಾ ಅಂದ್ರೆ ಹಸ್ತದ ಸಂಕೇತವಾಗಿರುವಂತಹ ಒಂದು ಪ್ರತಿಮೆಗಳನ್ನ ಅಲ್ಲಿ ಕೂಡಿಸ್ತಾರೆ. ಇದನ್ನ ಪೀರ್ಲ ದೇವರು ಅಂತ ಕೂಡ ಇದನ್ನ ಕರೀತಾರೆ. ಹಾಗಾಗಿ ಈ ಪೀರ್ಲ ದೇವರನ್ನ ಕೂಡಿಸೋದಕ್ಕಾಗಿ ಇದನ್ನ ಪೀರ್ಲ ದೇವರ ಹಬ್ಬ ಅಂತ ಕೂಡ ಕರೀತಾರೆ. ನಾನು ಈಗ ಮಾತಾಡುವಾಗೆಲ್ಲ ಹಬ್ಬ ಎನ್ನುವಂತಹ ಶಬ್ದವನ್ನ ಜಾಸ್ತಿ ಬಳಸ್ತಾ ಇದ್ದೇನೆ. ಹಾಗೆ ನೋಡಿದ್ರೆ ಇದನ್ನ ಹಬ್ಬ ಅಂತ ಕರಿಬಾರ್ದು. ಇದು ಒಂದು ಸೂತಕದ ತಿಂಗಳು, ವಿಷಾದದ ಒಂದು ನೋವಿನ ತಿಂಗಳಾಗಿರೋದ್ರಿಂದ ಇದನ್ನ ಹಬ್ಬ ಅಂತ ಕರಿಬಾರ್ದು ಎನ್ನುವಂತಹ ವಾದಗಳು ಕೂಡ ಇದಾವೆ. ಇದನ್ನ ವಿಶೇಷವಾಗಿ ಒಂದು ಧರ್ಮವೇ ಪ್ರಧಾನ ಅನ್ನುವಂತಹ ಹಿನ್ನೆಲೆಯಲ್ಲಿ ಯೋಚನೆ ಮಾಡುವಂತಹ ಜನ ಏನಿದಾರಲ್ಲ, ಮೊಹರಮ್ಮನ್ನ ಆಚರಿಸಬಾರದು, ಮೊಹರಂನಲ್ಲಿ ಸಂಭ್ರಮ ಪಡಬಾರದು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಆದ್ರೆ ಮೊಹರಂ ಮಾತ್ರ ಅಲ್ಲ, ಮೊಹರಂನಲ್ಲಿ ಯಾಕೆ ಸಂಭ್ರಮ ಪಡಬಾರದು ಅಂತಾರಂದ್ರೆ, ವಿಶೇಷವಾಗಿ ಈಗ ನಾನು ನಿರ್ದಿಷ್ಟವಾದ ಹೆಸರನ್ನು ಬಳಸ್ತಾ ಇದ್ದೇನೆ. ವೀರ ಹಸನ್ ಮತ್ತು ವೀರ ಹುಸೇನ್ ಇವರಿಬ್ಬರೂ ಕೂಡ ಕರ್ಬಲಾ ಎನ್ನುವಂತಹ ಸ್ಥಳದಲ್ಲಿ ತಮ್ಮ ಪ್ರಾಣಾರ್ಪಣೆಯನ್ನ ಮಾಡಿರ್ತಕ್ಕಂಥ ಒಂದು ದಿನ ಅಥವಾ ಒಂದು ಆಚರಣೆ ಇದಾಗಿರೋದ್ರಿಂದ ಅಂತ ದೊಡ್ಡ ವೀರ ಯೋಧರು ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ ತಮ್ಮ ಪ್ರಾಣಾರ್ಪಣೆಯನ್ನ ಮಾಡಿದ್ರು. ಹಾಗಾಗಿ ಅವರ ಒಂದು ಜೀವ ಹೋದ ದಿನ, ಅವರ ನೆನಪಿನಲ್ಲಿ ನಾವು ನೋವನ್ನ ಫೀಲ್ ಮಾಡ್ಕೋಬೇಕು ಎನ್ನುವಂತ ಹಿನ್ನೆಲೆಯಲ್ಲಿ ನಾವು ಸಂಭ್ರಮವನ್ನ ಪಡಬಾರದು ಎನ್ನುವಂಥದ್ದು ಧಾರ್ಮಿಕ ಪಂಡಿತರು ಹೇಳುವಂತದ್ದು. ಧಾರ್ಮಿಕ ಪಂಡಿತರು ಈ ಮಾತನ್ನು ಹೇಳ್ತಾರೆ. ಆದ್ರೆ ನಮ್ಮ ಕರ್ನಾಟಕದ ಸಂಸ್ಕೃತಿ ಮಾತ್ರ ಅಲ್ಲ, ಇಡೀ ಭಾರತದ ಸಂದರ್ಭದೊಳಗೆ ಇನ್ನೊಂದು ಬಗೆಯಲ್ಲಿ ಕೂಡ ನಾವು ಇದನ್ನು ಯೋಚನೆ ಮಾಡೋದಕ್ಕೆ ಸಾಧ್ಯ ಇದೆ. ಏನು ಅಂತಂದ್ರೆ, ನಾವು ಹಿರಿಯರ ಹಬ್ಬ ಅಂತ ಕೂಡ ಮಾಡ್ತೇವೆ. ಅಂದ್ರೆ ತಿಥಿಯನ್ನ ಮಾಡಿಕೊಂಡು ಆ ತಿಥಿಯನ್ನು ಕೂಡ ಹಬ್ಬದ ರೀತಿ ಒಳಗೆ ಸಂಭ್ರಮ ಪಟ್ಟು, ಅಂದ್ರೆ ಸಂಭ್ರಮ ಅಂತಂದ್ರೆ ಒಂದು ಸಿಹಿಯನ್ನ ಊಟ ಮಾಡುವಂತ ಸಂಸ್ಕೃತಿ ಕೂಡ ನಮ್ಮ ಪರಂಪರೆಯ ಒಳಗಡೆನೆ ಇದೆ. ಇದನ್ನು ಕೂಡ ಇಲ್ಲ ಅಂತ ಹೇಳಕ್ಕಾಗಲ್ಲ. ನಮ್ಮ ಶೈವ ಪರಂಪರೆಯಲ್ಲಿ ಅಥವಾ ವಿಶೇಷವಾಗಿ ಶರಣ ಪರಂಪರೆಯಲ್ಲಿ ಮರಣವೇ ಮಹಾನವಮಿ ಎನ್ನುವಂತಹ ಪದ ಕೂಡ ಬರ್ತದೆ. ಮರಣ ಅನ್ನುವಂಥದ್ದು ಒಂದು ಮಹಾನವಮಿ ಎನ್ನುವಂತಹ ಹಿನ್ನೆಲೆಯಲ್ಲಿ ಬರ್ತದೆ. ಹಾಗಾಗಿ ನಮ್ಮ ಜನಪದರು ಏನಿದ್ದಾರೆ, ನಮ್ಮ ಜನಪದರು ಶರಣರ ಒಂದು ಸಾವೇನಿದೆಯಲ್ಲ, ಅದನ್ನ ನಾವು ಅದೇ ಒಂದು ಮಹಾನವಮಿ ಎನ್ನುವಂತಹ ರೀತಿ ಒಳಗೆ ಅವರ ತ್ಯಾಗ ಬಲಿದಾನವನ್ನ ಸ್ಮರಿಸಬೇಕು. ಅದು ಒಂದು ಸಂಭ್ರಮದಿಂದಲೇ ಸ್ಮರಿಸೋಣ ಎನ್ನುವಂತ ಹಿನ್ನೆಲೆಯಲ್ಲಿ ಕೂಡ ಮೊಹರಮ್ಮನ್ನ ಈ ರೀತಿಯಾಗಿ ಆಚರಿಸ್ತಾ ಇರಬಹುದು ಎನ್ನುವಂತಹ ಒಂದು ತಿಳುವಳಿಕೆ ಕೂಡ ನಾವು ಬರಬೇಕಾಗಿದೆ. ನಾನು ಶರಣ ಎನ್ನುವಂತಹ ಶಬ್ದವನ್ನ ಬಳಸಿದೆ. ನೋಡಿ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನ ಈ ವೀರ ಹಸನ್ ಮತ್ತು ಹುಸೇನ್ರನ್ನು ಕೂಡ ಶರಣರು ಅಂತ ಹೇಳಿನೇ ಭಾವಿಸ್ತಾರೆ. ರಿವಾಯತ್ ಪದಗಳಲ್ಲಿ, ಸವಾಲ್ ಪದಗಳಲ್ಲಿ, ಮೊಹರಂ ಪದಗಳಲ್ಲಿ ಹಸೇನ್ ಶರಣ, ಹುಸೇನ್ ಶರಣ, ಮೌಲಾಲಿ ಶರಣ, ನಬಿ ಶರಣ, ಈ ರೀತಿಯಾಗಿ ಇವರೆಲ್ಲರನ್ನು ಕೂಡ ಶರಣರೆಂದು ಸ್ವೀಕಾರ ಮಾಡುವಂತಹ ಸಂಸ್ಕೃತಿ ನಮ್ಮ ಕರ್ನಾಟಕದ ಸಂಸ್ಕೃತಿಯಲ್ಲಿ ಇದೆ ಎನ್ನುವಂಥದ್ದನ್ನ ನಾವು ಭಾವಿಸಬೇಕು.
ನಾನು ಕರ್ನಾಟಕದ ಸಂಸ್ಕೃತಿ ಎನ್ನುವಂತಹ ಒಂದು ಒತ್ತನ್ನ ಕೊಟ್ಟು ನಾನು ಇವತ್ತು ಇಲ್ಲಿ ಮಾತಾಡ್ತಿದ್ದೇನೆ. ಯಾಕೆಂದ್ರೆ ಮೊಹರಂ ಎನ್ನುವಂಥದ್ದೇನಿದೆಯಲ್ಲ, ಇದು ಕರ್ನಾಟಕ ಸಂಸ್ಕೃತಿಯ ಒಂದು ಅವಿಭಾಜ್ಯ ಆಚರಣೆ. ಇದು ಕರ್ನಾಟಕ ಸಂಸ್ಕೃತಿಯ ಬಹಳ ಮಹತ್ವದ ಆಚರಣೆ ಅಂತ ಹೇಳಿ ನಾವು ಗಮನಿಸಬೇಕು. ಅಂದರೆ ಮೊಹರಂ ಎನ್ನುವಂಥದ್ದನ್ನ ಹೊರತುಪಡಿಸಿ ಕರ್ನಾಟಕದ ಸಂಸ್ಕೃತಿಯನ್ನ ನಾವು ವ್ಯಾಖ್ಯಾನ ಮಾಡಕ್ಕಾಗೋದಿಲ್ಲ ಮತ್ತು ನಾವು ಅದನ್ನ ಅಧ್ಯಯನ ಮಾಡಿದ್ರೆ ಅದು ಅಪೂರ್ಣ ಅನ್ನುವಂಥದ್ದನ್ನ ನಾವು ಭಾವಿಸಬೇಕು. ಹಾಗಾಗಿ ಮೊಹರಂ ಎನ್ನುವಂಥದ್ದೇನಿದೆಯಲ್ಲ, ಇದು ಕರ್ನಾಟಕದ ಸಂಸ್ಕೃತಿಯ ಒಂದು ಭಾಗ ಅಂತೇಳಿ ಕೂಡ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದೆ. ಯಾಕೆ ಕರ್ನಾಟಕದ ಸಂಸ್ಕೃತಿ ಇದಾಗ್ತದೆ ಅನ್ನುವಂಥದ್ದನ್ನ ನಾನು ಮುಂದಿನ ಮಾತುಗಳಲ್ಲಿ ನಾನು ಹೇಳ್ತೇನೆ. ಕೆಲವರು ಹಾಗಲ್ಲ, ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದಲ್ಲ, ಮಾತ್ರ ಅಲ್ಲ ಭಾರತಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಕರ್ಬಲಾಕ್ಕೆ ಸಂಬಂಧಪಟ್ಟಂತಹ ಅಥವಾ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಆಚರಣೆ ಅಂತ ಮಾತಾಡ್ತಾರೆ. ಇದಕ್ಕೂ ಕೂಡ ಅವರದೇ ಆದ ವಾದಕ್ಕೆ ಒಂದು ಹಿನ್ನೆಲೆಗಳು ಇದಾವೆ. ಯಾಕೆ ಅಂತಂದ್ರೆ, ಕರ್ಬಲ ಎನ್ನುವಂಥದ್ದಿರುವಂಥದ್ದು ಕರ್ನಾಟಕದಲ್ಲಿನೂ ಅಲ್ಲ, ಭಾರತದಲ್ಲಿನೂ ಅಲ್ಲ. ಕರ್ಬಲ ಇರುವಂಥದ್ದು ಇರಾಕ್ ದೇಶದಲ್ಲಿ ಯೂಫ್ರಟಿಸ್ ನದಿ ದಂಡೆಯಲ್ಲಿರ್ತಕ್ಕಂಥ ಒಂದು ಪ್ರದೇಶಕ್ಕೆ ಕರ್ಬಲ ಅಂತ ಕೂಡ ಕರೀತಾರೆ. ಅಲ್ಲಿ ಆಗಿ ಹೋಗಿರುವಂತಹ ಘಟನೆ ಇದು. ಅಲ್ಲಿ ಆಗಿ ಹೋಗಿರುವಂತಹ ಹಸೇನ್ ಹುಸೇನ್ರು ನಿಧನರಾಗಿದ್ದು ಅಥವಾ ಅವರು ಪ್ರಾಣತ್ಯಾಗ ಮಾಡಿರುವಂತದ್ದು ಆದದ್ದು, ಅವರ ಹತ್ಯೆ ಆದದ್ದು ಈಗಿನ ಇರಾಕ್ ದೇಶದ ಒಂದು ಕರ್ಬಲ ಎನ್ನುವಂತ ಸ್ಥಳದಲ್ಲಿ ಆಗಿರೋದ್ರಿಂದ ಇದು ಭಾರತಕ್ಕೆ ಸಂಬಂಧಪಟ್ಟದ್ದಲ್ಲ ಅಂತ ಹೇಳಲಾಗ್ತದೆ. ಅಥವಾ ಇದು ಮುಸ್ಲಿಂ ಅಥವಾ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಘಟನೆ ಆಗಿರೋದ್ರಿಂದ ಇದು ಭಾರತದ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದಲ್ಲ ಎನ್ನುವಂತ ಮಾತನ್ನ ಹೇಳಲಾಗ್ತಾ ಇದೆ. ಆದ್ರೆ ಇಡೀ ಶತಮಾನಗಳ ಪರಂಪರೆಯಲ್ಲಿ ಸಂಸ್ಕೃತಿ ಎನ್ನುವಂಥದ್ದು ಕೊಡುವ ತೆಗೆದುಕೊಳ್ಳುವ, ಕೊಟ್ಟು ಪಡೆಯುವ ಈ ಬಗೆಯ ಅವಿನಾಭಾವ ಸಂಬಂಧ ಹೊಂದಿರುವುದರಿಂದ ಕೊಡ್ತಾ ಸಂಸ್ಕೃತಿ ಬೆಳೆದಿದೆ, ಪಡಿತಾ ಸಂಸ್ಕೃತಿ ಬಂದಿದೆ. ಹೀಗೆ ಕೊಟ್ಟು ಪಡೆದು ಸಮ್ಮಿಶ್ರವಾಗಿ ಬೆಳೆದಿದ್ದೇ ಕರ್ನಾಟಕದ ಸಂಸ್ಕೃತಿ ಮಾತ್ರವಲ್ಲ, ಇದು ಭಾರತದ ಸಂಸ್ಕೃತಿ. ಹಾಗಾಗಿ ಇರಾಕಿನಲ್ಲಿರ್ತಕ್ಕಂಥ ಕರ್ಬಲವನ್ನ ಕರ್ನಾಟಕದ ಜನ ಅದು ನಮ್ಮದೇ ಆಗಿ ಅನ್ನುವಂತಹ ರೀತಿ ಒಳಗೆ ಅದನ್ನು ಸ್ವೀಕಾರ ಮಾಡಿರೋದ್ರಿಂದ, ಒಳಗೆ ತಂದುಕೊಂಡಿರೋದ್ರಿಂದ, ಸಾಂಸ್ಕೃತಿಕವಾಗಿ ಒಳಗಡೆ ತೆಗೆದುಕೊಂಡಿದ್ದಾರೆ, ಮಾನಸಿಕವಾಗಿ ತಮ್ಮ ಒಳಗಡೆ ತೆಗೆದುಕೊಂಡಿದ್ದಾರೆ. ಹಸೇನ್ ಹುಸೇನರನ್ನ ಶರಣರು ಅಂತ ಹೇಳಿ ಸ್ವೀಕಾರ ಮಾಡಿದ್ದಾರೆ. ನಮ್ಮ ಊರಿನ ದೈವಗಳು ಅಂತ ಹೇಳಿ ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಹಸೇನ್ ಹುಸೇನ್ ಶರಣರು ನಮ್ಮ ದೈವಗಳು, ನಮ್ಮ ದೇವರುಗಳು ಅಂತ ಹೇಳಿ ಸ್ವೀಕಾರ ಮಾಡೋದ್ರಿಂದ ಇದನ್ನ ಕರ್ನಾಟಕದ ಸಂಸ್ಕೃತಿಯ ಭಾಗ ಅಂತ ಹೇಳಿ ನಾನು ಇದನ್ನ ಭಾವಿಸ್ಬೇಕಾಗ್ತದೆ. ಸ್ನೇಹಿತರೆ, ಮೊಹರಂ ಹಬ್ಬ ಆಚರಣೆ ಆಗೋದು ಈ ಗುದ್ದಲಿ ಹಾಕುವಂತಹ ಒಂದು ಆಚರಣೆ ಮುಖಾಂತರ. ಅಮಾವಾಸ್ಯೆಯ ನಂತರ ಗುದ್ದಲಿ ಅನ್ನುವಂಥದ್ದು ಹಾಕ್ಲಾಗ್ತದೆ. ಗುದ್ದಲಿ ಯಾತಕ್ಕೆ? ಅಲಾಯಿ ಕುಣಿ ತೋಡೋದಕ್ಕೆ. ಅಲಾಯಿ ಕುಣಿ ತೋಡಿದ ತಕ್ಷಣನೇ ಮೊಹರಂ ಆಚರಣೆ ಆರಂಭವಾಗುತ್ತೆ. ಆ ತನಕ ಒಂದು ಕಟ್ಟಿಗೆಯ ಪೆಟ್ಟಿಗೆಯಲ್ಲೋ ಅಥವಾ ಕಬ್ಬಿಣದ ಪೆಟ್ಟಿಗೆಯಲ್ಲೋ ಮುಚ್ಚಿಡಲಾಗಿದ್ದ, ಬಟ್ಟೆಯಲ್ಲಿ ಸುತ್ತಿ ಮುಚ್ಚಿಡಲಾಗಿದ್ದ ಈ ಪಂಜಾಗಳೆಲ್ಲವನ್ನು ಕೂಡ ಮತ್ತೆ ತೊಳೆಯಲಾಗ್ತದೆ, ಶುಭ್ರಗೊಳಿಸಲಾಗ್ತದೆ. ಅದನ್ನ ಮತ್ತೆ ಸವಾರಿ ಅಥವಾ ಮೆರವಣಿಗೆ ಮುಖಾಂತರ ತಂದು ಮಸೂತಿಗಳಲ್ಲಿ ಪ್ರತಿಷ್ಠಾಪಿಸಲಾಗುತ್ತೆ. ಮಸೂತಿಗಳಲ್ಲಿ ಪ್ರತಿಷ್ಠಾಪಿಸಲಾದ ತಕ್ಷಣ ಅದರ ಆರಾಧನೆ ಅನ್ನುವಂಥದ್ದು ಆರಂಭವಾಗುತ್ತೆ. ಯಾವುದನ್ನ ಪೂಜೆ ಅಂತ ಕರೀತಾರೆ, ಆರಾಧನೆ ಅಂತ ಕರೀತಾರೆ, ಅದಕ್ಕೆ ಸಮಾನವಾದ ಅರ್ಥದೊಳಗಡೆಗೆ ಫಾತಿಹ ಎನ್ನುವಂತಹ ಒಂದು ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಸೂರಗಳನ್ನು ಓದುವಂತಹ ಒಂದು ಆಚರಣೆಯನ್ನು ಕೂಡ ನಡೀತದೆ. ಆದ್ರೆ ಮುಸಲ್ಮಾನರು ಅದನ್ನ ಫಾತಿಹ ಮಾಡ್ಬೋದು, ಆದ್ರೆ ಉಳಿದವರೆಲ್ಲರೂ ಕೂಡ ದೇವರಿಗೆ ಸಕ್ಕರೆ ಓದಿಸೋದು ಅಂತ ಹೇಳಿ ಈ ಪಂಜ ದೇವರುಗಳಿಗೆ ಸಕ್ಕರೆ ಓದಿಸುವಂತಹ ಒಂದು ಆಚರಣೆ ಆರಂಭವಾಗುತ್ತೆ. ಲಾಡಿ ಹಾಕಿಕೊಳ್ಳುವಂತಹ ಆಚರಣೆ ಆಗುತ್ತೆ. ಹರಕೆ ಹೊತ್ತವರು ಬೆಳ್ಳಿಯ ಕುದುರೆಗಳನ್ನ ದೇವರಿಗೆ ಅರ್ಪಿಸ್ತಾರೆ, ಬೆಳ್ಳಿಯ ತೊಟ್ಟಿಲುಗಳನ್ನ ದೇವರಿಗೆ ಅರ್ಪಿಸ್ತಾರೆ. ಹೀಗೆ ಅನೇಕ ಬಗೆಬಗೆಯಲ್ಲಿ ಈ ಬಗೆಯ ಒಂದು ಶ್ರದ್ಧೆ ನಂಬಿಕೆಗಳಿಗೆ ಆಧಾರದ ನೆಲೆಯಲ್ಲಿ ಆಚರಣೆಗಳು ತೆರೆದುಕೊಳ್ತಾ ಹೋಗ್ತವೆ. ಒಂದು ಕಡೆ ಈ ಬಗೆಯ ಆಚರಣೆ ಆದ್ರೆ ಇನ್ನೊಂದು ಕಡೆ ಸಾಂಸ್ಕೃತಿಕವಾದ ಆಚರಣೆ ಅನ್ನುವಂಥದ್ದು ಸಾಮೂಹಿಕ ಸ್ಥಳದಲ್ಲಿ ಪ್ರದರ್ಶಿಸಲ್ಪಡ್ತದೆ. ಹುಲಿ ಕುಣಿತ ನಡೀತದೆ ಬಹಳ ವಿಶೇಷವಾಗಿ. ಮೊಹರಂ ಹಬ್ಬದಕ್ಕದೊಂದು ವಿಶೇಷ ಏನಂತಂದ್ರೆ ಹುಲಿ ಕುಣಿತ ನಡೀತದೆ, ಕರಡಿ ಕುಣಿತ ನಡೀತದೆ, ಬಣ್ಣ ಹಚ್ಚಿ ಕುಣಿಲಾಗ್ತದೆ. ಅದಾದ್ಮೇಲೆ ಅಳ್ಳಳ್ಳಿ ಬವ್ವ ಅಂತ ಕರೀತಾರೆ. ಅಳ್ಳಳ್ಳಿ ಬಳ್ಳಳ್ಳಿ ಅನ್ನುವಂತ ಒಂದು ರೀತಿ ಅಂದ್ರೆ ಒಂದು ಕಪ್ಪು ಆಕೃತಿ, ಅಂದ್ರೆ ಒಬ್ಬ ಮನುಷ್ಯನನ್ನ ಇಡೀ ದೇಹಕ್ಕೆ ಕಪ್ಪು ಬಣ್ಣವನ್ನ ಬಳೆದು ಅದಕ್ಕೆ
ಒಂದು ಗೆಜ್ಜೆಗಳನ್ನ ಕಟ್ಟಿ ಈ ಬಗ್ಗೆ ಒಂದು ವಿಚಿತ್ರವಾದ ಒಂದು ಒಂದು ಪಾತ್ರ ಕರ್ನಾಟಕದ ಸಂಸ್ಕೃತಿಯಲ್ಲಿ ಮೈದಳತ್ತದೆ. ಸಂಸ್ಕೃತಿ ಚಿಂತಕರು ಅದನ್ನು ಹೇಳ್ತಾರೆ, ಇದು ದಕ್ಷಿಣ ಆಫ್ರಿಕಾದ ಬಂದಿರತಕ್ಕಂತ ಸಿದ್ಧಿ ಸಮುದಾಯವನ್ನ ಪ್ರತಿನಿಧಿಸುವಂತಹ, ಸಿದ್ಧಿ ಸಮುದಾಯಕ್ಕೂ ಮತ್ತು ಭಾರತವನ್ನ ಆಳಿರ್ತಕ್ಕಂಥ ಈ ದೊರೆಗಳೇನಿದ್ರಲ್ಲ, ಮುಸ್ಲಿಂ ದೊರೆಗಳಿದ್ರಲ್ಲ, ಅವರ ಜೊತೆಗೆ ಒಡನಾಟ ಇಟ್ಟುಕೊಂಡುವಂತಹ ಹಿನ್ನೆಲೆಯಲ್ಲಿ ಇದು ಮೊಹರಂ ಸಂಸ್ಕೃತಿಯಲ್ಲಿ ಇದು ಸೇರಿದೆ ಈ ಪಾತ್ರ ಅಂತ ಹೇಳಿ ಇದನ್ನು ವಿಶ್ಲೇಷಿಸ್ತಾರೆ. ಅಂದ್ರೆ ಹುಲಿ ಕುಣಿತ ನಡೀತದೆ, ಕರಡಿ ಕುಣಿತ ನಡೀತದೆ, ಅಳ್ಳೊಳ್ಳಿ ಪಾತ್ರ ಕುಣಿತದೆ, ಮತ್ತು ಬಗೆ ಬಗೆಯ ವೇಷಗಳ ಧಾರಣೆ ಮಾಡಲಾಗ್ತದೆ. ಇದು ಒಂದು ಕಡೆಗೆ ಇದು ಪ್ರದರ್ಶನಕ್ಕೆ ಸಂಬಂಧಪಟ್ಟಂತು. ನೋಡಿ, ಇದರ ಜೊತೆಯಾಗಿನೇ ಮೊಹರಂ ಹಬ್ಬಕ್ಕೆ ಸಂಬಂಧಪಟ್ಟಂತಹ ವಿಶಿಷ್ಟ ಪ್ರಕಾರ ಕರ್ನಾಟಕದ ಸಾಹಿತ್ಯ ಪರಂಪರೆಯಲ್ಲಿದೆ. ಅದು ರಿವಾಯತ್ ಹಾಡುಗಳು. ರಿವಾಯತ್ ಹಾಡುಗಳು ನೀವು ಭಾರತ ದೇಶದ ಸಾಹಿತ್ಯ ಪ್ರಕಾರದಲ್ಲಿ ಬೇರೆ ಕಡೆ ಎಲ್ಲಿ ಕಾಣಲಾರದ ಹಾಗೆ ಕರ್ನಾಟಕದ ಸಾಹಿತ್ಯ ಪರಂಪರೆಯ ಒಂದು ಭಾಗ ಅಂತ ಗುರುತಿಸಲೇಬೇಕು. ಒಂದು ರಿವಾಯತು ಪದಗಳ ರಚನೆಯಾಗಿದೆ. ರಿವಾಯತು ಪದಗಳ ರಚಿಸಲ್ಪಡ್ತವೆ, ರಚಿಸಿದವರೇ ಹಾಡ್ತಾರೆ. ಅದ್ರ ಜೊತೆಗೆ ಮೊಹರಂ ಪದಗಳು ಕಟ್ಟಲ್ಪಡ್ತವೆ, ಮೊಹರಂ ಪದಗಳನ್ನ ಹಾಡ್ತಾರೆ. ಶಾಹಿರರು ಎನ್ನುವಂತಹ ಒಂದು ಜನಪದರು, ಬಹುತೇಕ ಅನಕ್ಷರಸ್ಥ ಜನ ಈ ಪದಗಳನ್ನ ಕಟ್ಟಿ ಹಾಡ್ತಾರೆ. ಅಂದ್ರೆ ಮೊಹರಂಗೆ ಎಷ್ಟು ಆಯಾಮಗಳಿದಾವೆ. ಒಂದು ಧಾರ್ಮಿಕವಾಗಿ ಆಚರಣೆ ನಡೀತದೆ, ಇನ್ನೊಂದು ಕಡೆಗೆ ಪ್ರದರ್ಶನ ಕಲೆಗಳು ಪ್ರದರ್ಶಿಸಲ್ಪಡ್ತವೆ, ವೇಷಭೂಷಣಗಳು ಬರ್ತವೆ, ಮತ್ತು ಸಾಹಿತ್ಯ ರಚನೆಯಾಗಿದೆ, ಹಾಡುಗಳು ಹಾಡಲ್ಪಡ್ತವೆ, ಮತ್ತು ಇನ್ನೂ ಹೇಳ್ಬೇಕು ಅಂತಂದ್ರೆ ವಾದ್ಯಗಳು ಕೂಡ ವಿಶಿಷ್ಟವಾಗಿ ಇಲ್ಲಿ ನುಡಿಸಲ್ಪಡ್ತವೆ. ನೀವು ಚರ್ಮವಾದ್ಯ ಹಲಗೆ ಇಲ್ಲದ ಮೊಹರಮ್ಮನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ. ಆ ಬಗೆಯಲ್ಲಿ ಹಲಗೆಗಳೆಲ್ಲವೂ ಕೂಡ ಅದರದ್ದೇ ಆದ ಲಯಗಾರಿಕೆಯನ್ನ ಮೊಹರಂ ತಿಂಗಳಲ್ಲಿ ಪಡೆದುಕೊಳ್ತವೆ. ಮತ್ತು ಸನಾಯ ಅಂತ ಏನ್ ಕರಿತೀವಿ, ಶಹನಾಯಿ ಒಂದು ಸೂತಕರ ಸ್ವರವನ್ನ ನುಡಿಸ್ತದೆ. ಶಹನಾಯಿ, ಹಲಗೆ, ಈ ಬಗೆಯ ವಾದ್ಯಗಳು ಕೂಡ ಮೊಹರಂ ಹಬ್ಬಗಳಲ್ಲಿ ಪ್ರದರ್ಶಿಸಲ್ಪಡ್ತದೆ. ನೋಡಿ, ಇಷ್ಟೆಲ್ಲ ವೈವಿಧ್ಯಮಯ ಪ್ರಕಾರಗಳಲ್ಲಿ ಇವು ಎಲ್ಲವೂ ಕೂಡ ಒಳಗೊಂಡಿರೋ ಕಾರಣಕ್ಕಾಗಿ ಮೊಹರಂ ಕರ್ನಾಟಕದ ಸಂಸ್ಕೃತಿಯ ಒಂದು ವಿಶಿಷ್ಟ ಆಚರಣೆ ಅಂತೇಳಿ ನಾವು ಭಾವಿಸಲೇಬೇಕಾಗ್ತದೆ. ಈ ಬಗೆಯ ಒಂದು ಬಹುತ್ವ ಏನಿದೆ ನೀವು ಎಲ್ಲಿಯೂ ಕೂಡ ಬಹುತೇಕ ಯಾವ ಆಚರಣೆಯಲ್ಲಿಯೂ ಕೂಡ ಕಾಣೋದಕ್ಕೆ ಬಹಳ ಕಷ್ಟ ಅಂತ ಹೇಳಿ ನಾವು ಇದನ್ನ ಹೇಳಬೇಕಾಗ್ತದೆ. ಇನ್ನು ಆಚರಿಸಲ್ಪಡುವಂತಹ ಜನತೆಯ ಬಗ್ಗೆ ಹೇಳಬೇಕು. ಆಚರಿಸುವಂತಹ ಜನ ಯಾರು? ಯಾವುದೇ ಹಬ್ಬ ಜಾತ್ರೆ ಆದ್ರೆ ಒಂದೊಂದು ಜಾತಿಗೆ ಸಂಬಂಧಪಟ್ಟಂತದ್ದು, ಒಂದೊಂದು ಧರ್ಮಕ್ಕೆ ಸಂಬಂಧಪಟ್ಟಂತಹದ್ದೇ ಇರ್ತದೆ ಬಹುತೇಕವಾಗಿ. ಆದ್ರೆ ಮೊಹರಂ ಆಚರಣೆ ಏನಿದೆಯಲ್ಲ, ಬಹುತೇಕ ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ ಮತ್ತು ಧರ್ಮಗಳನ್ನ ಒಳಗೊಂಡು ಈ ಮೊಹರಂ ಅನ್ನುವಂಥದ್ದು ಆಚರಿಸಲ್ಪಡ್ತದೆ. ಎಲ್ಲಿಂದ ಆರಂಭವಾಗಿ ಪರಿಶಿಷ್ಟ ಜಾತಿಗಳು ಅಂತೇಳಿ ನಾವು ಯಾವ್ಯಾವನ್ನ ಕರಿತೇವೆ, ಆ ಎಲ್ಲಾ ಜಾತಿಯ ಪರಿಶಿಷ್ಟ ಜಾತಿ ಅನ್ನುವಂತ ಎಲ್ಲ ಜಾತಿಯ ಜನ ಮೊಹರಂ ಆಚರಣೆಗಳಲ್ಲಿ ತೊಡಗಿಸಿಕೊಳ್ತಾರೆ. ಹಿಂದುಳಿದ ಜಾತಿಗಳು ಅಂತ ಯಾರನ್ನ ಕರಿತೇವೆ, ಆ ಎಲ್ಲ ಜಾತಿಯ ಜನ, ಬಹುತೇಕ ಜನ ಮೊಹರಂ ಆಚರಣೆಯಲ್ಲಿ ತೊಡಗಿಸಿಕೊಳ್ತಾರೆ. ಇಲ್ಲ ಇದು ದಲಿತ ಮತ್ತು ಹಿಂದುಳಿದ ಸಮುದಾಯಗಳಿಗೆ ಮಾತ್ರ, ಅದ್ರ ಮೇಲ್ಜಾತಿಗಳಿಗೆಲ್ಲ ಅನ್ನುವ ರೀತಿ ಅಲ್ಲ. ಆದ್ರೆ ಅನೇಕ ಕಡೆಗೆ ಲಿಂಗಾಯತ ಕುಟುಂಬಗಳು ಕೂಡ ಪೀರಲು ದೇವರಿಗೆ ಸಕ್ಕರೆಯನ್ನ ಓದಿಸ್ತವೆ ಮತ್ತು ಮೊಹರಂಗೆ ಸಂಬಂಧಪಟ್ಟಂತಹ ಅನೇಕ ಆಚರಣೆಗಳನ್ನ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ. ಹಾಗಾಗಿ ಲಿಂಗಾಯತ ಸಮುದಾಯವು ಮೊಹರಂ ಆಚರಣೆಯನ್ನ ಮಾಡುತ್ತೆ. ಅಥವಾ ಬ್ರಾಹ್ಮಣ ಸಮುದಾಯ ಮಾಡಲ್ವಾ? ಇಲ್ಲ, ಬ್ರಾಹ್ಮಣ ಸಮುದಾಯದ ಅನೇಕ ಜನ ಅನೇಕ ಕಡೆಗೆ ಬ್ರಾಹ್ಮಣರು ಕೂಡ ಸಕ್ಕರೆಯನ್ನ ಓದಿಸ್ತಾರೆ, ಹರಕೆಯನ್ನ ತೀರಿಸ್ತಾರೆ. ಈ ಬಗೆಯ ಆಚರಣೆ ಕೂಡ ಇದಾವೆ. ಹಾಗಾಗಿ ನೋಡಿ, ನಾನು ಲಿಂಗಾಯತರು ಬ್ರಾಹ್ಮಣರು ಈ ಬಗೆಯಲ್ಲಿ ಹೇಳಿದೆ. ಆದ್ರೆ ಇಲ್ಲಿಯ ದೈವಗಳು ಯಾರು ಅಂತಂದ್ರೆ ಇದು ಹಸನ್ ಹುಸೇನ್ ಇಮಾಮ್ ಅಲಿ ಎನ್ನುವಂತಹ ಮಾತನ್ನ ನಾನು ಹೇಳ್ತೇನೆ. ಅಂದ್ರೆ ಇಲ್ಲಿ ಧರ್ಮದ ಭೇದ ಇಲ್ಲ. ಇವು ಎಲ್ಲ ಪಾತ್ರಗಳ ಹೆಸರು ನೋಡಿದ್ರೆ ಇವು ಮುಸ್ಲಿಂ ಅಂತ ಹೇಳಿ ಅನ್ಸ್ಬಿಡ್ತದೆ. ಆದ್ರೆ ಆಚರಣೆ ಮುಸ್ಲಿಮೇತರರು ಕೂಡ ಮಾಡ್ತಾರೆ, ಮುಸ್ಲಿಮರು ಮಾಡ್ತಾರೆ. ಆಗಿರೋದ್ರಿಂದ ಇದು ಏನು ಸಿದ್ಧ ಭಾಷೆಯೊಳಗೆ ಈಗಾಗಲೇ ಪ್ರಚಲಿತದಲ್ಲಿರುವಂತಹ ಭಾಷೆ, ನಾವು ಅದನ್ನ ಬಳಸೋದಕ್ಕೆ ನನಗೆ ಇಷ್ಟಪಡಲ್ಲ. ಹಿಂದೂ ಮುಸ್ಲಿಂ ಅಂತ ನಾವೇನ್ ಕರಿತೇವೆ, ಈ ಹಿಂದೂ ಮುಸ್ಲಿಂ ಎನ್ನುವಂತಹ ಎಲ್ಲ ಚೌಕಟ್ಟುಗಳನ್ನ ಒಡೆದು ಹಾಕಿ ನಮ್ಮ ಜನ, ಇಡೀ ಕರ್ನಾಟಕದ ಜನ ಈ ಒಂದು ಮೊಹರಂ ಆಚರಣೆಯನ್ನ ಮಾಡ್ತಾರೆ ಎನ್ನುವಂಥದ್ದು. ಭಾರತ ದೇಶದ ತುಂಬಾ ಈ ಮೊಹರಂ ಆಚರಣೆ ಇದೆ. ಆ ಮಾತು ಬೇರೆ, ನಾನು ಕರ್ನಾಟಕಕ್ಕೆ ಸೀಮಿತಗೊಂಡು ಈ ಮಾತನ್ನು ಹೇಳ್ತಾ ಇದ್ದೇನೆ. ವಿಶೇಷವಾಗಿ ಮೊಹರಂ ಎನ್ನುವಂಥದ್ದು ಒಂದು ಶಿಯಾ ಸಂಸ್ಕೃತಿಗೆ, ಶಿಯಾ ಒಂದು ಪಂಗಡಕ್ಕೆ ಸಂಬಂಧಪಟ್ಟಂತಹ ಅಥವಾ ಅವರ ಆರಾಧನೆಗೆ ನಂಬಿಕೆಗೆ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಆಚರಣೆ ಅನ್ನುವಂತಹ ಮಾತಿದೆ. ಆ ಬಗೆಯ ವಿವರಣೆಗಳ ನನಗೆ ಈ ಸಂದರ್ಭದೊಳಗೆ ಹೆಚ್ಚು ಅಗತ್ಯ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ವಿಶೇಷವಾಗಿ ಈ ಸಂದರ್ಭದೊಳಗೆ ಒಂದು ಘೋಷವಾಕ್ಯ ಅನ್ನುವಂಥದ್ದು ನಾನು ಗಮನಿಸಬೇಕು.
ಯಾವುದು ಘೋಷವಾಕ್ಯ ಅಂತಂದ್ರೆ ಯಾ ಹುಸೇನ್ ಯಾ ಹುಸೇನ್ ಎನ್ನುವಂಥದ್ದು. ಕ್ಯಾ ಹುಸೇನ್ ಬಾ ಹುಸೇನ್ ಇಮಮ್ಲ ಇಮೋನ್ ದುಯ್ ಅಂತ ಅಂದ್ಬಿಡ್ತಾರೆ ಜನ. ಅಂದ್ರೆ ನಿರ್ದಿಷ್ಟವಾದ ವಾಕ್ಯ ರಚನೆಯನ್ನೇ ಮಾಡಿ ದೇವರಿಗೆ ತಮ್ಮ ಶ್ರದ್ಧೆಯನ್ನು ತೋರಿಸಬೇಕು ಅಂತ ಏನು ಇಲ್ಲ. ಆದ್ರೆ ನಮ್ಮ ಜನ ಎಷ್ಟು ಮುಗ್ಧವಾಗಿ ದೇವರನ್ನ ಸ್ಮರಿಸ್ತಾರೆ ಅಂತಂದ್ರೆ ಇಮಾಮುಲ್ ಐಮೋಮ್ ದೀನ್ ಅಂತ ಅಂದ್ಬಿಡ್ತಾರೆ. ಆದ್ರೆ ಅದರ ನಿರ್ದಿಷ್ಟ ಅರ್ಥ ಏನು ಅಂತಂದ್ರೆ ಅವರ ಭಾಷೆ ಬೇರೆ ಆಗಿರ್ಬೋದು, ಅವರು ನಿರ್ದಿಷ್ಟವಾಗಿ ನುಡಿದೇ ಇದ್ರು ಕೂಡ ಅವರ ಭಕ್ತಿ ಅನ್ನುವಂಥದ್ದು ಸಲ್ಲುತ್ತದೆ ಅನ್ನುವಂಥದ್ದು ಆ ಮಾತು ಬೇರೆ. ಆದ್ರೆ ಆ ಉಚ್ಚಾರದಲ್ಲಿ ಅವರು ಏನನ್ನ ಸೂಚಿಸ್ತಾ ಇರ್ತಾರೆ ಅಂದ್ರೆ ಯಾ ಹಸೇನ್ ಯಾ ಹುಸೇನ್ ಯಾ ಅಲಿ ಯಾ ಧೂಲಾ ಇಮಾಮ್ ಬೋಲೋ ಇಮಾಮೆ ದೀನ್ ಎನ್ನುವಂತಹ ಒಂದು ಘೋಷವಾಕ್ಯವನ್ನ ಅವರು ಸ್ಮರಿಸ್ತಾರೆ ಎನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಇದು ಅಲ್ಲಿರ್ತಕ್ಕಂಥ ಕ್ರಮ. ಮತ್ತು ಕತ್ತಲ್ ರಾತ್ರಿ ಎನ್ನುವಂತ ಒಂದು ಆಚರಣೆ ಇದೆ. ಅದನ್ನ ಕತ್ತಲ್ ರಾತ್ರಿ ಅಂತ ಕೂಡ ಕರೀತಾರೆ. ಅದು ಕತ್ತಲ ರಾತ್ರಿ ಅಲ್ಲ, ಅದು ಖತಲ್ ರಾತ್ರಿ. ಖತಲ್ ಅಂದ್ರೆ ಕೊಲೆ, ಹತ್ಯೆಯಾದ ದಿನ, ಹತ್ಯೆಯಾದ ರಾತ್ರಿ ಅಂತ ಹೇಳಿ ಅರ್ಥದೊಳಗೆ ಅದನ್ನ ಖತಲ್ ರಾತ್ರಿ ಕತ್ತಲ ರಾತ್ರಿ ಅಂತ ಹೇಳಿ ಕೂಡ ನಮ್ಮ ಜನಪದರು ಮಾಡ್ಕೊಂಡಿದ್ದಾರೆ. ಅದು ಒಂದು ಸಾಂಕೇತಿಕವಾದ ಅರ್ಥದೊಳಗೆ ಕತ್ತಲ ರಾತ್ರಿ, ಅದು ಕತ್ತಲ ರಾತ್ರಿ ಅಂದ್ರೂ ಕೂಡ ಅದು ಸರಿನೇ ಅಂತ ಹೇಳಿ ನಾವು ಭಾವಿಸಬೇಕು. ಅಂದ್ರೆ ಅದು ನೋವಿನ, ವಿಷಾದದ, ದುಃಖದ ರಾತ್ರಿ ಆಗಿರೋದ್ರಿಂದ ಅದು ಕತ್ತಲ ರಾತ್ರಿ ಕೂಡ ಆಗಿರ್ಬೋದು. ಕತ್ತಲ ರಾತ್ರಿ ಆಗ್ತದೆ. ಕತ್ತಲ ರಾತ್ರಿ ಆದ ನಂತರ ದೇವರುಗಳು ಸಾಯ್ತವೆ. ನೋಡಿ, ಬಹಳ ವಿಶಿಷ್ಟ ಇದು. ಮೊಹರಂ ಪರಂಪರೆಯಲ್ಲಿ ದೇವರುಗಳು ಕೂಡ್ತವೆ, ದೇವರುಗಳು ಸಾಯ್ತವೆ, ದೇವರುಗಳ ದಫನ್ ಮಾಡಲಾಗುತ್ತೆ. ಅಂದ್ರೆ ದೇವರುಗಳ ಒಂದು ಅಂತಿಮ ಸವಾರಿಯ ದಿನ ಪ್ರತಿ ಊರುಗಳಲ್ಲಿ, ಆಯಾಯ ಗ್ರಾಮಗಳಲ್ಲಿ ಎಂತ ಅವಿನಾಭಾವ ಅಂತಂದ್ರೆ ಮೊಹರಂ ಪಂಜಾಗಳು, ಮೊಹರಂ ಪೀರಲು ದೇವರುಗಳು ಏನಿದಾವಲ್ಲ, ಆಯಾಯ ಊರಿನಲ್ಲಿರ್ತಕ್ಕಂಥ ಗ್ರಾಮ ದೈವಗಳ ಜೊತೆಗೆ ಒಡನಾಡ್ತವೆ. ಗ್ರಾಮ ದೈವಗಳು ಈ ತೀರಿ ಹೋಗಿರ್ತಕ್ಕಂಥ ದೇವರೇನಿದಾರಲ್ಲ, ಹಸೇನ್ ಹುಸೇನರ ಒಂದು ಅಂತ್ಯ ಏನ್ ಸಂಭವಿಸ್ತಲ್ಲ, ಈ ದೇವರುಗಳನ್ನ ಅಪ್ಪಿಕೊಂಡು ಅಳ್ತವೆ ಅಥವಾ ಒಬ್ರಿಗೊಬ್ರು ಒಂದು ಭೇಟಿ ಆಗ್ತಾರೆ. ಈ ಬಗೆಯ ಆಚರಣೆಗಳು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ನಡೀತದೆ. ಅಂದ್ರೆ ಹಸೇನ್ ಹುಸೇನ್ ದೇವರುಗಳು ನಮ್ಮ ಊರಿನಲ್ಲಿರ್ತಕ್ಕಂಥ ಹಳ್ಳಿಗಳಿರ್ತಕ್ಕಂಥ ಒಂದು ಹೆಣ್ಣು ದೇವರುಗಳು, ಗಂಡು ದೇವರುಗಳು ಯಾವ ಭೇದ ಇಲ್ಲದಂಗೆ ಅವರ ಒಂದು ಭೇಟಿ ಆಗ್ತದೆ ಮತ್ತು ವಿಷಾದದ ಸೂಚನೆ ಆಗ್ತದೆ. ಅವು ಪರಸ್ಪರ ಒಂದು ಸಾಂಗತ್ಯವನ್ನು ಪ್ರದರ್ಶಿಸ್ತವೆ ಎನ್ನುವಂಥದ್ದನ್ನು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಎಷ್ಟೊಂದು ವೈವಿಧ್ಯತೆ ಇದೆ, ಎಷ್ಟೊಂದು ಅರ್ಥ ಇದೆ, ಎಷ್ಟೊಂದು ಸಂಕೇತ ಇದೆ ಇದರಲ್ಲಿ ಎನ್ನುವಂಥದ್ದನ್ನು ಕೂಡ ಗಮನಿಸಬೇಕು. ಮತ್ತು ದಫನ್ ಆದ ದಿನ ದೇವರುಗಳು ಒಳಗೆ ಹೋಗ್ತವೆ, ದೇವರುಗಳು ಸಾಯ್ತವೆ. ದೇವರುಗಳು ಸಾಯ್ದ ನಂತರ ದೇವರುಗಳನ್ನು ಕಳಿಸಿಬಿಡೋದು ಅಂತ ನಮ್ಮ ಜನಪದರಿಗಿರುವಂತಹ ಶಕ್ತಿ ಅದು. ದೇವರುಗಳು ಸಾಯ್ತವೆ, ಸತ್ತೋಗಿರುವಂತಹ ದೇವರುಗಳನ್ನ ಒಳಗೆ ಕಳಿಸಿ ಬರ್ತಾರೆ ನಮ್ಮ ಜನ. ಒಳಗೆ ಕಳಿಸಿ ಬರೋದು ಏನಂತಂದ್ರೆ ಅಲ್ಲಿಯ ತನಕ ಅಲಂಕಾರ ಮಾಡಿ ಮಸೂತಿಯಲ್ಲಿರ್ತಕ್ಕಂಥ ದೇವರುಗಳನ್ನ ಊರ ಪಕ್ಕದ ಹಳ್ಳಕ್ಕೆ ಅಥವಾ ಊರಾಚೆ ಹೋಗಿ ಅವುಗಳನ್ನೆಲ್ಲ ವಸ್ತ್ರವನ್ನ ಕಳಚಿ ಮತ್ತೆ ಯಥಾ ರೀತಿ ದೇವರುಗಳನ್ನ ಪೆಟ್ಟಿಗೆಯಲ್ಲಿಟ್ಟು ಆ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಮತ್ತೆ ವಾಪಸ್ ಬರಲಾಗ್ತದೆ. ಅಂತ ಸಂದರ್ಭದಲ್ಲಿ ಒಂದು ಅಲ್ಬಿದಾ ಪದ ಎನ್ನುವಂಥದ್ದನ್ನ ಹಾಡ್ಲಾಗ್ತದೆ. ಅಲ್ಬಿದಾಯೋ ಅಲ್ಬಿದಾ, ಶಾಹೆ ಶಹೀದ ಅಲ್ಬಿದಾ ಎನ್ನುವಂತ ಒಂದು ಪದ, ಅದು ವಿದಾಯದ ಪದ. ವಿದಾಯ ಅಂದ್ರೆ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೇವೆ ಹಸೇನ್ ಹುಸೇನರೇ, ನೀವು ಹೋಗಿ ಬನ್ನಿ ಎನ್ನುವಂತಹ ವಿದಾಯದ ಪದವನ್ನ ಹಾಡ್ಲಾಗ್ತದೆ. ಇದು ಮೊಹರಮ್ಮಿನ ಆಚರಣೆ ಎನ್ನುವಂಥದ್ದನ್ನ ನಾನು ವಿವರಣೆ ನೀಡೋದಕ್ಕೆ ಬಯಸ್ತಾ ಇದ್ದೇನೆ. ಈ ವಿವರಣೆಯ ಹಿನ್ನೆಲೆಯಲ್ಲಿ ನಾವು ಇವತ್ತು ಗಮನಿಸಬೇಕು. ಹಾಗಾದ್ರೆ ಹಸೇನ್ ಹುಸೇನ್ ಯಾರು? ಈ ಹಸೇನ್ ಹುಸೇನ್ ಕರ್ನಾಟಕದ ಸಂಸ್ಕೃತಿಯ ಒಳಭಾಗ ಆಗಿದ್ದು ಇವರು ಹೇಗೆ ಎನ್ನುವಂಥದ್ದನ್ನು ಗಮನಿಸಬೇಕು. ನಾನು ಆಗ್ಲೇ ಹೇಳಿದ ಹಾಗೆ ಹಸನ್ ಮತ್ತು ಹುಸೇನ್ ಏನ್ ಇದ್ದಾರೆ, ಇವರು ಇರಾಕಿನಲ್ಲಿ ಆಗಿ ಹೋಗಿರುವಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತವರು. ಅಂದರೆ ಬಹಳ ನಿರ್ದಿಷ್ಟವಾಗಿ ಹೇಳೋದಾದ್ರೆ ಪ್ರವಾದಿ ಪೈಗಂಬರರೇನಿದಾರಲ್ಲ, ಪ್ರವಾದಿ ಪೈಗಂಬರರು ತೀರ್ಕೊಂಡ ನಂತರ ಕ್ರಿಸ್ತಶಕ 632ರಲ್ಲಿ ಪ್ರವಾದಿ ಪೈಗಂಬರರು ತೀರ್ಕೊಳ್ತಾರೆ. ತೀರ್ಕೊಂಡ ನಂತರ ಅವರ ಉತ್ತರಾಧಿಕಾರಕ್ಕೆ ಯಾರಾಗ್ಬೇಕು ಎನ್ನುವಂತಹ ಒಂದು ಜಿಜ್ಞಾಸೆ ಬೀಳ್ತದೆ. ಅದು ಬಹುತೇಕ ಅಂತಃಕಲವೇ ಆಗ್ತದೆ. ಹಜರತ್ ಅಬೂಬಕರ್ ಆಗ್ತಾರೆ, ಹಜರತ್ ಉಮರ್ ಫರೂಕ್ ಆಗ್ತಾರೆ, ಉಸ್ಮಾನ್ ಗನಿ ಆಗ್ತಾರೆ. ಅದಾದ್ಮೇಲೆ ಹಜರತ್ ಅಲಿ ಅವರು ಅವರ ಉತ್ತರಾಧಿಕಾರಿ ಆಗ್ತಾರೆ. ಹಾಗೆ ನೋಡಿದ್ರೆ ಪ್ರವಾದಿ ಪೈಗಂಬರರು ತೀರಿದ ತಕ್ಷಣವೇ ಹಜರತ್ ಅಲಿ ಅವರು ಆಗ್ಬೇಕಾಗಿತ್ತು ಎನ್ನುವಂತ ಹಿನ್ನೆಲೆಯೊಳಗೆ ಒಂದು ದೊಡ್ಡ ಕೋಲಾಹಲವೇ ನಡೆದಿರ್ತದೆ. ಕೊನೆಗೆ 4ನೇ ಖಲೀಫರಾಗಿ ಅಲಿಯವರು ಆಗ್ತಾರೆ. ಅದರ 5ನೇಯವರಾಗಿ ಮತ್ತೆ ಅಲಿಯವರು ತೀರ್ಕೊಂಡ ನಂತರ ಅಲಿಯವರ ಕೊಲೆ ಆಗ್ತದೆ. ಅವರ ತಂದೆಯ ಕೊಲೆ ಆದ ತಕ್ಷಣನೇ ಅವರ ಮಗನ ಹಸನ್ ಅವರು ಖಲೀಫರಾಗಿ ಆಯ್ಕೆ ಆಗ್ತಾರೆ. ಕೊನೆಗೆ ಅವರನ್ನು ಕೂಡ ಸಿರಿಯಾದ ರಾಜ್ಯಪಾಲನಾಗಿರ್ತಕ್ಕಂಥ ಒಂದು ಮುವಾವಿಯ ಅನ್ನುವಂಥವನು ಅವರನ್ನು ಕೂಡ ಕೊಲೆ ಮಾಡ್ತಾನೆ.
5ನೇ ಖಲೀಫನ ಅಂತ್ಯ ಕೂಡ ಆಗಿ ಹೋಗ್ತದೆ. ಹೀಗೆ ಬಲವಂತದಿಂದ ಖಲೀಫತ್ವವನ್ನು ಕಿತ್ತುಕೊಂಡಿರ್ತಕ್ಕಂಥ ಮುಆವಿಯ ಏನದನಲ್ಲ, ಅವನು 6ನೇ ಖಲೀಫನಾಗಿ ಒಂದು ಪದವಿಯನ್ನ ಸ್ವೀಕಾರ ಮಾಡ್ತಾನೆ. ಅವನು ಮತ್ತೆ ಖಲೀಫಾ ಸ್ಥಾನದಲ್ಲಿ ಮುಂದುವರಿತಾನೆ. ಆ ಮುಂದುವರಿದ ನಂತರ ಕೊನೆಗೆ ತನ್ನ ಉತ್ತರಾಧಿಕಾರಿಯನ್ನಾಗಿ ತನ್ನ ಮಗನನ್ನ ನೇಮಿಸ್ತಾನೆ. ಇದು ಆ ಪ್ರದೇಶದ ಜನ, ಅರಬ್ ಪ್ರಾಂತದ ಜನ, ವಿಶೇಷವಾಗಿ ಮೆಕ್ಕಾ ಪ್ರಾಂತ, ಮದೀನಾ ಪ್ರಾಂತ ಮತ್ತು ಕೂಫಾ ಪ್ರಾಂತದ ಜನ ಇದನ್ನ ಒಪ್ಪೋದಿಲ್ಲ. ಇದನ್ನು ವಿರೋಧ ಮಾಡಿದಾಗ ಉಳಿದಿರ್ತಕ್ಕಂಥ ಅಲಿಯವರ ಮಗ ಹಜರತ್ ಹುಸೇನ್ ಇನ್ನು ಬದುಕಿರ್ತಾರೆ, ಅವರನ್ನ ಆಹ್ವಾನ ಮಾಡ್ತಾರೆ ಕೂಫಾದ ಜನ. ಬನ್ನಿ, ನೀವು ಖಲೀಫಾ ಸ್ಥಾನವನ್ನ ತೆಗೆದುಕೊಳ್ಳಿ, ನಾವು ನಿಮ್ಮ ಬೆಂಬಲಕ್ಕಿದ್ದೇವೆ ಎನ್ನುವಂತ ಹಿನ್ನೆಲೆಯೊಳಗೆ ಒಂದು ಆಹ್ವಾನ ಅನ್ನುವಂಥದ್ದು ಹಜರತ್ ಹುಸೇನ್ ಅವರಿಗೆ ಹೋಗ್ತದೆ. ಆಗ ಹಜರತ್ ಹುಸೇನ್ ಅವರು ಏನ್ ಮಾಡ್ತಾರೆ, ನನಗೆ ಖಲೀಫಾ ಸ್ಥಾನ ಪಡೆಯೋದಕ್ಕಾಗಿ ನನಗೆ ಆಹ್ವಾನ ಬಂದಿದೆ, ಜನರೇ ನನ್ನನ್ನ ಸ್ವಾಗತ ಮಾಡ್ತಾ ಇದ್ದಾರೆ, ಕರೆದಿದ್ದಾರೆ ಅಂತಂದ್ರೆ ನಾನು ಅದನ್ನ ಖಲೀಫಾ ಸ್ಥಾನವನ್ನ ತೆಗೆದುಕೊಳ್ಳಕ್ಕೆ ಹೋಗ್ತೀನಿ ಎನ್ನುವಂತ ಹಿನ್ನೆಲೆಯೊಳಗೆ ಇವರು ತಮ್ಮ ಬೆಂಬಲಿಗರ ಜೊತೆ ಕೂಡಿಕೊಂಡು ಆ ಒಂದು ಸಿರಿಯಾದ ಕಡೆಗೆ ತಮ್ಮ ಪ್ರಯಾಣವನ್ನ ಬೆಳೆಸ್ತಾರೆ. ಅಂದ್ರೆ ಇನ್ನೊಂದು ಸೂತ್ರಗಳು ಕೂಡ ಹೇಳ್ತವೆ, ಒಂದು ಉದ್ದೇಶಪೂರ್ವಕವಾಗಿ ಹಜರತ್ ಹುಸೇನ್ ರವರನ್ನ ಕೊಲೆ ಮಾಡೋದಕ್ಕಾಗಿ ದುಷ್ಟನಾಗಿರುವಂತ ಯೇಜಿದನೇ ಈ ರೀತಿಯನ್ನ ಪತ್ರವನ್ನ ಬರೆದು ಇವರನ್ನ ಕರೆಯಿಸಿಕೊಂಡು ಒಂದು ನಡು ಮಧ್ಯದೊಳಗೆ ಇವರನ್ನ ಕೊಲೆ ಮಾಡುವಂತಹ ಸಂಚು ಕೂಡ ಮಾಡಿದ್ದ ಎನ್ನುವಂತಹ ಒಂದು ಸಂಚು ಕೂಡ ಇದಾಗಿರ್ಬೋದು ಅಂತ ಹೇಳಿ ಗೊತ್ತಾಗ್ತದೆ. ನೋಡಿ, ಘಟನೆ ಸಂಭವಿಸುತ್ತದೆ ಇಂತಹ ಸಂದರ್ಭದೊಳಗೆ ಹಜರತ್ ಹುಸೇನ್ ರವರು ತಮ್ಮ ಕೇವಲ 72 ಜನ ಬೆಂಬಲಿಗರ ಜೊತೆಗೆ ಅವರು ಇನ್ನೇನು ಕರ್ಬಲಾದ ಕಡೆಗೆ ಬಂದಿದ್ದಾರೆ ಅಂದ ತಕ್ಷಣನೇ ಅವರ ಸುತ್ತ ಕನಿಷ್ಠ ಒಂದು 4-5 ಸಾವಿರ ಒಂದು ಕುದುರೆ ಪಡೆ ಏನಿದೆಯಲ್ಲ, ಯೇಜಿದನ ಸೈನ್ಯ ಏನಿದೆಯಲ್ಲ ಸುತ್ತುವರಿಯಲ್ಪಡ್ತದೆ. ಕೇವಲ 72 ಜನ ಬೆಂಗಾವಲು ಪಡೆ ಮತ್ತು ಅವರ ಕುಟುಂಬದ ಹೆಣ್ಣು ಮಕ್ಕಳು, ಇಷ್ಟು ಜನರಿಗೆ ಸುಮಾರು ಒಂದು 4-5 ಸಾವಿರದಷ್ಟು ಯೇಜಿದನ ಸೈನ್ಯ ಸುತ್ತುವರಿತದೆ. ಅವರಿಗೆ ಮುಂದೆ ಪ್ರಯಾಣ ಮಾಡೋದಕ್ಕೆ ಬಿಡೋದಿಲ್ಲ. ಮರುಭೂಮಿ, ವಿಪರೀತವಾಗಿರುವಂತಹ ಬಿಸಿಲು, ದಾಹ, 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, 4-5 ದಿನ ಅಲ್ಲ, 10 ದಿನಗಳ ಕಾಲ ತಿನ್ನೋದಕ್ಕೆ ಅನ್ನ ಅಲ್ಲ, ಕುಡಿಯೋದಕ್ಕೆ ನೀರು ಕೂಡ ಕೊಡದ ಹಾಗೆ ಯೇಜಿದನ ಸೈನ್ಯ ಇವರಲ್ಲಿ ತಹತಹ ಉಂಟು ಮಾಡ್ತದೆ. ಇವರಿಗೆ ಒಂದು ಸಂಕಟವನ್ನು ಸೃಷ್ಟಿ ಮಾಡ್ತದೆ, ಇವರಿಗೆ ಹಿಂಸೆ ಕೊಡ್ತದೆ. ಕೊನೆಗೆ ಹಜರತ್ ಹುಸೇನ್ ರವರ ಒಂದು ಮಡಿಲಲ್ಲಿ ಅವರು ಎದೆಗೆ ತಾಕೊಂಡು ಅವರ ಒಂದು ಪುಟ್ಟ ಮಗು ಇರ್ತದೆ, ಒಂದು ಮಗು ಇರ್ತದೆ. ಅದು 6 ತಿಂಗಳ ಮಗು, ಹುಸೇನ್ ಅವರ ಮಗು. ಅದು ನೀರಿಗಾಗಿ ಚಡಪಡಿಸ್ತಾ ಇರ್ತದೆ. ಹಜರತ್ ಹುಸೇನ್ ಹೇಳ್ತಾರೆ, ಯೇಜಿದನೇ, ನೀನು ಕೊಲ್ಲೋದಾದ್ರೆ ನಮ್ಮನ್ನ ಕೊಲ್ಲು ಮಾರಾಯ, ಯುದ್ಧ ಮಾಡಕ್ ಸಾಧ್ಯ ಆದ್ರೆ ಬಾ, ನಾವು ನೀನು ಯುದ್ಧ ಮಾಡೋಣ. ಆದ್ರೆ ಈ ಮುಗ್ಧ ಕೂಸು ನಿನಗೆ ಏನ್ ಮಾಡಿದೆ, ಈ ಮುಗ್ಧ ಕೂಸಿಗೆ ನೀನು ಹನಿ ನೀರು ಕೊಡು ಅಂತೇಳಿ ದುಷ್ಟ ಯೇಜಿದನ ಸೈನಿಕರಿಗೆ ಬೇಡಿಕೊಳ್ತಾರೆ. ಆದ್ರೆ ಎಂತ ದುರಂತ ಸಂಭವಿಸ್ತದೆ ಅಂತಂದ್ರೆ, ತಮ್ಮ ಅಂಗೈಯೊಳಗೆ 2 ಕೈಗಳಲ್ಲಿ ಆ ಕೂಸನ್ನ ಎತ್ತಿಕೊಂಡು ನೀರಿಗಾಗಿ ಹಿಂಗ ಬೇಡ್ಕೊಳ್ತಾ ಇರುವಂತಹ ಹೊತ್ತಿನಲ್ಲಿ ಯೇಜಿನ ಸೈನ್ಯದ ಒಬ್ಬ ಸೈನಿಕನೊಬ್ಬ ಆ ಗಂಟಲಿನಿಂದ ಒಣಗಿ ಹೋಗಿರುವಂತಹ ಕೂಸಿನ ನೀರಡಿಕೆಯಾಗಿ ಒಣಗಿ ಹೋಗಿ ಕಿರ್ಚೋದಕ್ಕೂ ಕೂಡ ಸದ್ದಿಲ್ಲದಂತಹ 6 ತಿಂಗಳ ಕೂಸಿನ ಗಂಟಲಿಗೆ ಬಾಣವನ್ನ ಬಿಟ್ಟು ಕೊಲ್ತಾನೆ. ಆಗ ಹುಸೇನ್ ರವರ ಕರುಳು ಕಿತ್ತು ಬರುವಷ್ಟು ಸಂಕಟ ಆಗ್ತದೆ, ಯುದ್ಧ ಜಾರಿ ಆಗ್ತದೆ. ಒಬ್ಬೊಬ್ಬರೇ ಆಗಿ ಹುಸೇನ್ರ ಬೆಂಗಾವಲಿ ಜನ ಅವರು ಹೋರಾಟ ಮಾಡ್ತಾರೆ, ಎಲ್ಲರೂ ಸಾಯ್ತಾರೆ. ಕೊನೆಗೆ ಹುಸೇನ್ ರವರ ತಲೆಯನ್ನು ಕೂಡ ಕಡಿಯಲಾಗ್ತದೆ, ಅಂದ್ರೆ ಶಿರಚ್ಛೇದನವನ್ನ ಮಾಡಲಾಗ್ತದೆ. ಎಷ್ಟು ಜನ? 4-5 ಸಾವಿರ ಜನರಲ್ಲಿ ಬರೀ 72 ಜನ ಎಲ್ಲಿ? ಕೊನೆಗೆ ಅವರೆಲ್ಲರೂ ಕೂಡ ಸತ್ ಮೇಲೆ ಇನ್ನು ಒಂಟಿಯಾಗಿ ಹುಸೇನ್ರ ಹೋರಾಟ ಮಾಡೋದಕ್ಕೆ ಹೇಗೆ ಸಾಧ್ಯ? ಕರ್ಬಲಾದ ಮೈದಾನದಲ್ಲಿ ಹಜರತ್ ಹುಸೇನರವರ ಶಿರಚ್ಛೇದನ ಮಾಡಲಾಗುತ್ತೆ, ಕೈಯನ್ನ ಕತ್ತರಿಸಲಾಗುತ್ತೆ. ಅವರ ಕತ್ತರಿಸಲ್ಪಟ್ಟ ತಲೆಯ ರುಂಡ ಮತ್ತು ಕೈ ಭಾಗವನ್ನ ಕೈಯಲ್ಲಿ ಹಿಡ್ಕೊಂಡು ಯೇಜಿದನ ದುಷ್ಟ ಸೈನಿಕರು ಕುಣಿದಾಡ್ತಾರೆ. ಇದು ಘಟನೆ. ಈ ಘಟನೆ ಇದು ಒಂದು ಸಾಂಕೇತಿಕವಾಗಿ, ಇದು ಒಂದು ಪ್ರಹಸನದ ರೀತಿ ಒಳಗೆ ಸಿರಿಯಾಯಲ್ಲಿ, ಕರ್ಬಲಾಯಲ್ಲಿ ಎಲ್ಲ ಗಡಿಗಳನ್ನ ದಾಟಿಕೊಂಡು ಬಂದಿರತಕ್ಕಂಥ ಈ ಸ್ಮೃತಿ ಏನಿದೆಯಲ್ಲ, ಈ ಸ್ಮೃತಿ ಕರ್ನಾಟಕದ ಸಂಸ್ಕೃತಿಯಲ್ಲಿ ಕೂಡ ಅದು ಒಳ ಪ್ರವೇಶ ಮಾಡಿ ಕರ್ನಾಟಕದ ಸಂಸ್ಕೃತಿಯ ಭಾಗವೇ ಅನ್ನಂಗೆ ನಮ್ಮ ಭಾಗದ ಜನ ಅಲ್ಲಿರ್ತಕ್ಕಂಥ ಕರ್ಬಲವನ್ನ
ಪ್ರತಿ ಹಳ್ಳಿಗಳಲ್ಲಿ ಸ್ಥಾಪಿಸಿ ಆ ಸ್ಮೃತಿಯನ್ನ ಆಚರಿಸ್ತಾರೆ. ಕರ್ಬಲ ಅಂದ್ರೆ ಬೆಂಕಿಯ ಕೊಂಡ ಎನ್ನುವಂತ ರೀತಿ ಒಳಗೆ, ಯುದ್ಧ ಭೂಮಿ ಎನ್ನುವಂಥದ್ದು ಬೆಂಕಿಯ ಕೊಂಡ ಎನ್ನುವಂತ ಅರ್ಥದೊಳಗೆ ಇಲ್ಲಿ ಅಲಾಯಿ ಕುಣಿಯನ್ನ ಮಾಡಲಾಗ್ತದೆ. ಅಲಾಯಿ ಕುಣಿಯ ಸುತ್ತ ಏಜಿದನ ಸೈನ್ಯ ಹೇಗೆ ದುಷ್ಟ ರೀತಿ ಒಳಗೆ ಕುಣಿತು ಅಂದ್ರೆ ಕರ್ಬಲಾದಲ್ಲಿ ಏಜಿದನ ಸೈನ್ಯ ಎಷ್ಟು ದುಷ್ಟವಾಗಿ ಕುಣಿತು ಅನ್ನುವಂತ ಆ ಸೂಚನೆಯ ರೀತಿ ಒಳಗೆ ಅಲಾಯಿ ಕುಣಿಯ ಸುತ್ತ ಕುಣಿಯಲಾಗ್ತದೆ. ಹೀಗೆ ಇಡೀ ಅಲ್ಲಿಯ ಸಂಕೇತಗಳನ್ನ ಮೊಹರಂ ಹಬ್ಬಗಳಲ್ಲಿ ಪ್ರತಿಷ್ಠಾಪಿಸಿ ನಮ್ಮ ಜನಪದರು ಇಲ್ಲಿ ಮೊಹರಮ್ಮನ್ನ ಆಚರಿಸಿದ್ದಾರೆ ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಇದು ನಮ್ಮ ಪರಂಪರೆ ಎನ್ನುವಂಥದ್ದನ್ನ ನಾವು ಗಮನಿಸಬೇಕು. ನೋಡಿ, ಕನ್ನಡದ ಒಂದು ಪರಂಪರೆ ಅದು ಎಷ್ಟು ದೊಡ್ಡದು ಅಂತಂದ್ರೆ, ಕರ್ನಾಟಕದ ಸಂಸ್ಕೃತಿ ಅದು ಎಷ್ಟು ಒಂದು ವಿಶಾಲ ಹೃದಯದ್ದು ಅಂತಂದ್ರೆ, ಈ ಶರಣರ ಇವರನ್ನ ತಮ್ಮೊಳಗೆ ಮಾಡ್ಕೊಂಡ್ರು ಅಂತಂದ್ರೆ, ನಮ್ಮ ಕರ್ನಾಟಕದ ನಮ್ಮ ಜನಪದ ಕವಿಗಳು ಹಾಡ್ತಾರೆ. ಎಷ್ಟು ಚೆನ್ನಾಗಿ ಹಾಡ್ತಿದ್ದಾರೆ ಅಂತಂದ್ರೆ, ಸಿಜದಾದೊಳಗೆ ಶಿವನ ಧ್ಯಾನ ಮಾಡುವಾಗ ಹುಸೇನ ಹಿಡಿದು ಖಡ್ಗವನ್ನ ಶಿರಾ ಹರಿದಾರಣ್ಣ ಅಂತ ಹೇಳ್ತಾರೆ. ಸಜದಾದೊಳಗೆ ಶಿವನ ಧ್ಯಾನ ಅಂತ ಹೇಳ್ತಾರೆ. ಎಷ್ಟು ಇದನ್ನ ಇದನ್ನ ವೈರುಧ್ಯ ಅಂತ ಅನ್ನಕ್ಕಾಗಲ್ಲ, ಇದನ್ನ ಒಳಗೊಳ್ಳುವಿಕೆ ಅಂತ ಕರಿಬೇಕು, ಅವಿನಾಭಾವ ಅಂತ ಕರಿಬೇಕು. ಸಜ್ದಾ ಮಾಡೋದು ನಮಾಜಿನೊಳಗೆ, ಆದ್ರೆ ಸಜ್ದಾದೊಳಗೆ ಶಿವನ ಧ್ಯಾನ ಮಾಡಿದಾರಣ್ಣ ಎನ್ನುವಂತ ರೀತಿ ಒಳಗೆ ಇಲ್ಲಿ ಕಥೆಯನ್ನ ಕಟ್ಟಲಾಗುತ್ತೆ ಎನ್ನುವಂಥದ್ದನ್ನು ಕೂಡ ನೋಡ್ಬೇಕು. ಹೀಗೆ ನಮ್ಮ ಪರಂಪರೆಯಲ್ಲಿ ಅನೇಕ ಕಥನಗಳು ಬಂದಿದ್ದಾವೆ. ಅಂದ್ರೆ ಮೊಹರಂ ಪದಕ್ಕೆ ಸಂಬಂಧಪಟ್ಟಂಗೆ, ಮೊಹರಂ ಆಚರಣೆಗೆ ಸಂಬಂಧಪಟ್ಟಂಗೆ ಅನೇಕ ಕಾವ್ಯ ಅನ್ನುವಂಥದ್ದು ಸೃಷ್ಟಿಯಾಗಿದೆ. ತಾವೆಲ್ಲ ಕೇಳಿರ್ಬೋದು, ಬಯಲು ಅಲಾವಿಗೆ ನವಿಲು ಕುಣಿದು ನಿಂತು ತೈಲವಿಲ್ಲದ ಜ್ಯೋತಿ ಬೆಳಕು ಮದೀನದಿ ಅಂತ ಹೇಳಿ ನಮ್ಮ ತತ್ವ ಪದಕರು ಹಾಡ್ತಾರೆ. ಬಯಲು ಅನ್ನುವಂಥದ್ದು ಬಹಳ ದೊಡ್ಡ ಪ್ರತಿಮೆ, ನಮ್ಮ ಬಹಳ ದೊಡ್ಡ ರೂಪಕ ಅಲಮ ಪ್ರಭುಗಳ ಆ ಅರ್ಥದೊಳಗೆ, ತತ್ವಜ್ಞಾನದ ಹಿನ್ನೆಲೆಯಲ್ಲಿ ಬಯಲ ಅಲಾವಿಗೆ ನವಿಲು ಕುಣಿದು ನಿಂತು ತೈಲವಿಲ್ಲದ ಜ್ಯೋತಿ ಬೆಳಕು ಮದೀನದಿ ಅಂತ ಹೇಳ್ತಾರೆ. ಹೀಗೆ ಒಟ್ಟಾರೆ ನಮ್ಮ ಜನರಿಗೆ ಈ ಪೀರ ಬೀರ ವೀರ ಏನಿದಾರಲ್ಲ, ಇವ್ರು ಯಾರು ಕೂಡ ಬೇರೆ ಬೇರೆ ಆಗಿ ಕಾಣಿಸೋದಿಲ್ಲ. ಇವರು ಬೇರೆ ಬೇರೆ ಅಂತ ಕಾಣಿಸೋದು ಯಾರಿಗೆ ಅಂತಂದ್ರೆ, ಜನರನ್ನ ಬೇರೆ ಬೇರೆ ಮಾಡಬೇಕು ಎಂತವರಿಗೆ ಇಂಥವೆಲ್ಲ ಪ್ರತಿಮೆಗಳನ್ನ ಬಳಸ್ಕೊಳ್ತಾರೆ. ಆದ್ರೆ ಇವರೆಲ್ಲರೂ ಒಂದೇ ಅನ್ನುವಂತ ರೀತಿಯಲ್ಲಿ ಇರ್ತಕ್ಕಂಥ ಜನ ಏನಿದಾರಲ್ಲ, ಕೂಡಿಕೊಂಡು ಬದುಕ್ತಾರೆ. ನೋಡಿ, ಕೂಡಿಕೊಂಡು ಬದುಕುವವರ ಸಂಸ್ಕೃತಿ ಏನ್ ಹೇಳ್ತದೆ ಅಂದ್ರೆ, ಹರನು ಒಲಿದಾನಿವರ ಮ್ಯಾಲ ಶಿವನ ಹುಲಿ ಅನಿಸಿದರೋ ಮೌಲ ಅಂತ ಹೇಳ್ತಾರೆ. ಮೌಲ ಅಂದ್ರೆ ಯಾರು? ಪ್ರವಾದಿಯವರ ಅಳಿಯನಾಗಿರುವಂತಹ ಅಥವಾ ಹಸನ್ ಹುಸೇನರ ತಂದೆಯಾಗಿರುವಂತಹ ವೀರ ಅಲಿ ಏನಿದಾರಲ್ಲ, ಅವ್ರನ್ನ ಮೌಲ ಅಂತ ಕರೀತಾರೆ. ಅವನನ್ನ ನಮ್ಮ ಜನಪದ ಕಥನಕಾರರು ಏನ್ ಹೇಳ್ತಾರೆ, ಹರನು ಒಲಿದನಿವರ ಮ್ಯಾಲ ಶಿವನ ಹುಲಿ ಅನಿಸಿದರೋ ಮೌಲ ಅಂತ ಕರೀತಾರೆ. ಹುಸೇನರ ಶಿರಚ್ಛೇದ ಮಾಡಿದಾಗ ಆ ಹುಸೇನರ ಶಿರಚ್ಛೇದ ಏನಿದೆ, ಆ ಶಿರಚ್ಛೇದ ಆಗಿರ್ತಕ್ಕ ಅದು ತುಂಡರಿಸಲ್ಪಟ್ಟಂತ ಶಿರ ಏನಿದೆ, ಇದು ಮಹಾದೇವನ ಪಾದ ಸೇರಿತು ಅಂತ ಹೇಳಿ ನಮ್ಮ ಕನ್ನಡದ ಕವಿಗಳು ಹಾಡ್ತಾರೆ. ಅಷ್ಟು ಮಾತ್ರವಲ್ಲ, ನಮ್ಮ ದೇವಿ ಪುರಾಣ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಪ್ರಸಿದ್ಧ ದೇವಿ ಪುರಾಣ. ಅದರಲ್ಲಿರ್ತಕ್ಕಂಥ ಅದರ ಜೊತೆಗೆ ನಮ್ಮ ಈ ಹಸೇನ್ ಹುಸೇನರ ಸಮೀಕರಣ ಮಾಡಲಾಗ್ತದೆ. ಅಂಬಾರ್ದಲಾವಿಗೆ ಶಾಂಭವಿ ಶುಂಭ ನಿಶುಂಭರ ಸಂಹಾರ ಮಾಡಿದ ತುಂಬಿದ ಶಾರ ಮದೀನದೊಳಗ ಅಂತ ಹಾಡ್ತಾರೆ. ಶುಂಭ ನಿಶುಂಭರ ಪ್ರಸ್ತಾಪ ಬರುವಂತದ್ದು ಈ ದೇವಿ ಪುರಾಣದಲ್ಲಿ. ಈ ಶುಂಭ ನಿಶುಂಭರನ್ನ ಮರ್ದನ ಮಾಡುವಂಥದ್ದು, ಸಂಹಾರ ಮಾಡೋದು ಎಲ್ಲಿ ಅಂತಂದ್ರೆ ಶಾರ ಮದೀನದೊಳಗೆ ಎನ್ನುವಂಥದ್ದನ್ನ ಬಳಸ್ತಾರೆ. ಮತ್ತು ಅಷ್ಟು ಮಾತ್ರವಲ್ಲ, ಈ ಪಂಜಗಳ ಆಚರಣೆ ಅಂತ ನಾನು ಹೇಳಿದೆ. ಈ ಪಂಜಗಳನ್ನ ತನುವೆಂಬ ಮಸೂತ್ಯಾಗ, ನೋಡಿ, ದೇಹವೇ ದೇಗುಲ ಅಂತೇಳಿ ನಮ್ಮ ಹೇಗೆ ಒಂದು ದೃಷ್ಟಿಕೋನ ಇದೆನೋ, ಅದನ್ನೇ ತನುವೆಂಬ ಮಸೂತಿ ಅಂತ ಕೂಡ ಕರೀತಾರೆ. ತನುವೆಂಬ ಮಸೂತ್ಯಾಗ ಪಂಚತತ್ವದ ಪಂಜ ಕುಂದ್ರಿಸಬೇಕು, ಹಸೇನ್ ಹುಸೇನ್ ಅಂತ ಎರಡು ದೇವರ ಸೇವೆ ಮಾಡಬೇಕು ಎನ್ನುವಂತಹ ಪದಗಳನ್ನ ನಮ್ಮ ಜನಪದರು ಹಾಡ್ತಾರೆ ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಬಂಧುಗಳೇ, ಕೊನೆಗೆ ಒಂದು ಮಾತು, ಕೊನೆಗೆ ನಮ್ಮ ಸೊಲ್ಲಾಪುರದ ಸೀಮೆಯ ಒಂದು ತತ್ವ ಪದವನ್ನ ತಮ್ಮೆದುರಿಗೆ ಪ್ರಸ್ತಾಪ ನಾನು ಮಾಡ್ಲೇಬೇಕಂತ ಅನಿಸ್ತದೆ. ಧೂಲ ಧೂಲೆನ್ನಿರೆ ಎನ್ನುವಂತಹ ಪದ ಅದು. ಹುಸೇನ್ ಸಾಹೇಬರ ಬದಿಯಲ್ಲಿ ಹೋಗಿ ಹಸನರಾಗಿ ನಾವು ಬಂದೇವ, ಮಸೂತಿಯೊಳಗಿನ ಮೂಲವ ತಿಳಿದು ದೀನ ದಯಾಳನ ನೆನೆದೇವ, ಲಾಡ ಬಂಧನವ ಲಾಡಿಯ ಕಟ್ಟಿ ಓಡಾಡು ಪಂಜೇವ ಹಿಡಿದೇವ. ಪಂಜ ಅಂತಂದ್ರೆ ಪ್ರತಿಮೆ, ಅದು ಪಂಜಗಳು ಎಲ್ಲ. ಲಾಡ ಬಂಧನದ ಲಾಡಿಯ ಕಟ್ಟಿ ಓಡಾಡೋ ಪಂಜೇವ ಹಿಡಿದೇವ, ಸೂರ್ಯಚಂದ್ರರು ಎಂದಿಗೆ ಇಲ್ಲ ಅಂದೊಬ್ಬ ಪೀರನ ಕಂಡೇವ, ಮುಸಲರ ಗೂಡ ಫಕೀರರಾಗಿ ಸವಿ ಸವಿ ಪ್ರಸಾದ ಉಂಡೇವ. ಮುಸಲರ ಗೂಡ ಫಕೀರರಾಗಿ ಸವಿ ಸವಿ ಪ್ರಸಾದ ಉಂಡೇವ, ಕತಾಲವೆಂಬ ಕತ್ತಾಲ ಒಳಗ ಸುತ್ತೆಲ್ಲ ಜ್ಯೋತಿಯ ಕಂಡೇವ. ಎಷ್ಟು ಸುಂದರವಾದ ಅರ್ಥ
ಮತ್ತು ಎಷ್ಟು ಸುಂದರವಾದ ಕಾವ್ಯ ಮತ್ತು ಎಷ್ಟು ಮಹತ್ವದ ಅರ್ಥ ಎನ್ನುವಂಥದ್ದನ್ನ ನಾವು ಇದನ್ನು ಗಮನಿಸಬೇಕು. ಕತಾಲವೆಂಬ ಕತ್ತಲ ಒಳಗ ಸುತ್ತೆಲ್ಲ ಜ್ಯೋತಿಯ ಕಂಡೆವ. ಕತ್ತಲಿನೊಳಗೆ ಜ್ಯೋತಿಯನ್ನ ಕಾಣೋದೇನಿದೆಯಲ್ಲ ಅದೊಂದು ಅದ್ಭುತವಾಗಿರುವಂತಹ ಒಂದು ತಾತ್ವಿಕತೆ. ಅದು ಖಾಲಿ ಎಂಬುವ ಡೋಲಿಯ ಮುರಿದು ಒಳಗಿನ ಮೂಲವ ತಿಳಿದೇವ. ಇದು ಸೊಲ್ಲಾಪುರ ಸೀಮೆಯ ತತ್ವಪದ. ನಮ್ಮ ಕರ್ನಾಟಕದ ಬಹಳ ಮೇರು ನಮ್ಮ ಕವಿ ಶಿಶುನಾಳ ಶರೀಫರು ಕೂಡ ಒಂದು ಹಂತದೊಳಗೆ ವೀರ ಅಲಿ ಅವರನ್ನ, ಮೌಲಾ ಅಲಿ ಅವರನ್ನ ಆರೂಢ ಅಂತ ಕರೀತಾರೆ. ಹೇಗೆ ನಾವು ಸಿದ್ಧಾರೂಢ ಅಂತ ಕರಿತೀವೋ, ಸಿದ್ಧಾರೂಢರನ್ನ ಹೆಂಗ್ ನಾವು ಗೌರವಿಸ್ತೀವೋ, ಅದೊಂದು ಆರೂಢ ಎನ್ನುವಂಥದ್ದೊಂದು ಪರಂಪರೆ. ಈ ಆರೂಢ ಪರಂಪರೆಯ ಜೊತೆಗೆ ಅಲಿ ಅವರನ್ನ ಸಮೀಕರಿಸ್ತಾರೆ ನಮ್ಮ ಶಿಶುನಾಳ ಶರೀಫರು. ಅವ್ರು ಹೇಳ್ತಾರೆ, ದೇವರಿಗೆ ಎಡಿವಯ್ಯನು ಬಾರೆ, ಎಡಿವಯ್ಯನು ಬಾ ಮಡಿ ಹುಡಿಯಿಂದಲಿ ಪಡವಿಗದಿಪ ಒಡೆಯ ಅಲ್ಲಮನಿಗೆ ಎನ್ನುವಂತ ಮಾತನ್ನು ಹೇಳ್ತಾರೆ. ಹೀಗೆ ಇವರು ಹೇಳ್ತಾ ಬಂದು, ಆದಿ ಅಲ್ಲಮ ಗುರುವು ದೊಡ್ಡ ಪಾದಗಟ್ಟಿ ಏರು, ಧಿಮಿ ಧಿಮಿ ಸದ್ಗುರು ಆದಿ ಶಿಶುವಿನಾಳ ಸಾಧು ಇರುವ ಬ್ರಹ್ಮನಾದ ಮಸೀದಿಗೆ ಅಂತ ಹೇಳ್ತಾರೆ. ಎಲ್ಲಿಯ ಬ್ರಹ್ಮ, ಎಲ್ಲಿಯ ಮಸೀದಿ, ಇವು ಎರಡನ್ನು ಕೂಡ ತಾತ್ವಿಕರಿಸುವಂತದ್ದೇನಿದೆಯಲ್ಲ, ಇದು ದೊಡ್ಡ ಮೌಲ್ಯ, ಇದು ದೊಡ್ಡ ಸಿದ್ಧಾಂತ, ಇದು ದೊಡ್ಡ ಜೀವನ ತತ್ವ ಅಂತ ಹೇಳಿ ನಾವನ್ನ ಭಾವಿಸಬೇಕಾಗ್ತದೆ. ಬಂಧುಗಳೇ, ಕೊನೆಗೆ ಒಂದು ಮಾತನ್ನು ಹೇಳಲೇಬೇಕು. ಒಂದು ಕಡೆಯ ಜನ ಧರ್ಮವಂತರು, ತಾವು ಧರ್ಮವನ್ನ ತಿಳ್ಕೊಂಡವರು ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ಮೊಹರಮನ್ನ ಆಚರಿಸಬಾರದು, ಇವರೆಲ್ಲ ಮೂಢ ಜನ, ತಿಳುವಳಿಕೆ ಇಲ್ಲದ ಅವಿವೇಕಿ ಜನ, ಹೀಗೆಲ್ಲ ದೇವರನ್ನು ಹಿಡ್ಕೊಂಡು ಕುಣಿದಾಡ್ತಾರೆ, ಇವರು ದಡ್ರು, ಅವಿವೇಕಿಗಳು ಅಂತ. ಒಂದು ಧರ್ಮವನ್ನ ಭಾರಿ ತಿಳ್ಕೊಂಡಿರುವಂತಹ ವಿಗ್ರಹ ಪೂಜೆ ನಮ್ಮ ಧರ್ಮದಲ್ಲಿ ಇಲ್ಲ, ಹಾಗಾಗಿ ಧರ್ಮ ಒಂದು ಹುಸೇನರನ್ನ ವಿಗ್ರಹ ಮಾಡಿ ಆಚರಣೆ ಮಾಡಬಾರದು ಅಂತ ಹೇಳಿ ಇವರು ಹೇಳ್ತಾರೆ. ಇನ್ನೊಂದು ಕಡೆಯ ಜನ ಹೇಳ್ತಾರೆ, ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ಇದು ಹುಸೇನ್ರನ್ನುವಂಥವ್ರು ಏನಾದ್ರಲ್ಲ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತವ್ರಲ್ಲ, ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತವ್ರಲ್ಲ, ಇದು ಅನ್ಯ, ಇದು ಪರಕೀಯ, ಇದು ಬೇರೆಯವರದು, ಹಾಗಾಗಿ ನಾವು ಆಚರಿಸಬಾರ್ದು ಅಂತ ಹೇಳಿ ಇಷ್ಟು ದಿನ ಇರಲಿಲ್ಲ. ಈಗ ಈ ಬಗೆಯ ದನಿಗಳು ಕೂಡ ಕೇಳಿಸ್ತವೆ ನೋಡಿ. ಇವು ಎರಡು ಈ ದನಿಗಳೇನದವಲ್ಲ, ಈ ಜನರನ್ನ ಒಡೆಯುವಂತಹ ದನಿಗಳೇ ಇವು. ನಮ್ಮ ಜನ ಇದು ಅಲ್ಲ, ಆತ ಬೇರೆ ಈತ್ ಬೇರೆ ಅಂತೇಳಿ ಅಂದುಕೊಂಡೇ ಇಲ್ಲ. ಹಸನ್ ಬೇರೆ ಶರಣ ಬೇರೆ ಅಂತ ಅಂದ್ಕೊಂಡೇ ಇಲ್ಲ. ಪ್ರವಾದಿ ಬೇರೆ, ಅಲ್ಲಮ ಪ್ರಭು ಬೇರೆ, ಅಥವಾ ನಮ್ಮ ಬಸವಣ್ಣ ಬೇರೆ ಅಂತ ಅನ್ಕೊಂಡೇ ಇಲ್ಲ. ಬಸವಣ್ಣನವರನ್ನ ಪ್ರವಾದಿಗಳ ಜೊತೆಗೆ ಸಮೀಕರಿಸಿ ಕನ್ನಡದ ಜನ ಪದಗಳನ್ನ ಕಟ್ಟಿ ಹಾಡಿದ್ದಾರೆ. ಇಂತಹ ಒಂದು ದೊಡ್ಡ ಒಂದು ಮೌಲ್ಯವನ್ನ ಪ್ರತಿಪಾದಿಸಿರುವಂತಹ ಜನರನ್ನ ಮೂಢರು, ಅವಿವೇಕಿಗಳು ಅಂತ ಅನ್ನೋದಾದ್ರೆ, ಈ ಜನರನ್ನ ಪ್ರೀತಿಸುವಂತಹ, ಭೇದ ಮಾಡದೇ ಇರುವಂತಹ, ಎಲ್ಲರೂ ಒಂದೇ ಎನ್ನುವಂತಹದ್ದನ್ನ ಮೌಢ್ಯ ಅಂತ ಕರೆಯೋದಾದ್ರೆ, ಇವತ್ತಿಗೆ ಬೇಕಾಗಿರುವಂತಹದ್ದು ಇಂತಹ ಮೌಢ್ಯವೇ ಇವತ್ತು ನಮಗೆ ಬೇಕಾಗಿದೆ ಅಂತ ಕರಿಬೇಕು. ಇವರೇನು ಬಹಳ ಬುದ್ಧಿವಂತರ ಅನ್ಕೊಂಡಿರೋ ಜನ, ನಾವು ಧರ್ಮವನ್ನ ತಿಳ್ಕೊಂಡರಂತವ್ರ ಜನ ಭೇದದ ತತ್ವ ಹೇಳ್ತಾರಂದ್ರೆ, ಆ ಭೇದ ತತ್ವ ಮನುಷ್ಯ ವಿರೋಧಿ ಅಂತ ಹೇಳಿ ತಿಳ್ಕೊಂಡು ಅದನ್ನ ದೂರ ಇಟ್ಟು ಎಲ್ಲರನ್ನು ಪ್ರೀತಿಸುವಂತಹ ಈ ಬಗೆಯ ಆಚರಣೆಗಳನ್ನ, ಅದರ ಅರ್ಥವನ್ನ ತಿಳಿದುಕೊಂಡು ನಾವು ಗೌರವಿಸಬೇಕು ಮತ್ತು ಆಚರಿಸಬೇಕು ಎನ್ನುವಂಥದ್ದನ್ನ ಈ ಮೂಲಕ ಈ ಎಪಿಸೋಡ್ನಲ್ಲಿ ತಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ನಾನು ಇಷ್ಟಪಡ್ತೇನೆ. ನಮಸ್ಕಾರ.